BDCC बँक निवडणुकीत आमच्या पॅनलमधील 7 उमेदवार बिनविरोध निवडून आले आहेत. तसेच बिनविरोध निवडून आलेले आणखी 2 संचालकही आमच्या पॅनलचाच भाग आहेत. त्यापैकी कोणीही पक्षांतर करणार नाही, असे विधान आमदार भालचंद्र जारकिहोळी यांनी केले. बेळगावमध्ये पत्रकारांशी बोलताना त्यांनी सांगितले की BDCC बँक निवडणुकीसाठी आम्ही 13 जागांसाठी उमेदवारी अर्ज दाखल केले होते. मात्र चिक्कोडी, अथणी आणि कागवाड मतदारसंघातून आम्ही उमेदवारी दिली नव्हती. इतर उमेदवारांशी चर्चा करून बँकेच्या हितासाठी त्यांनी माघार घ्यावी, असे त्यांना पटवून दिले. ಸೊ ಅಂದರೆ ಇವತ್ತು ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದರೆ ಚುನಾವಣೆ ಅಧಿಕಾರಿಗಳು ಏನು 16 ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದರಾಗ 9 ಅವಿರೋಧ ಆಯ್ಕೆ ಆದ್ವಿ. ಸೊ ನಾವು 13 ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ, 13 ಜನದಾಗ 7 ಜನ ಕ್ಲಿಯರ್ ಕಟ್ ಅಂದ್ರೆ ಅವಿರೋಧ ಆಯ್ಕೆ ಆದ್ರೆ ಅವರು ಆಯ್ಕೆ ಆದ ನಂತರ ಇನ್ನಿಬ್ಬರದು ನಾನು ಹೇಳಿದ್ದೆ. ಯಾಕಂದ್ರೆ ರಾಜು ಕಾಗೆ ಅವ್ರು ಕಾಗವಾಡ ಉಸ್ತುವಾರಿ ಸಚಿವರು ಆದೇಶ ಮೇರೆಗೆ ಅವ್ರಿಗೂ ಅನ್ಅಪೋಸ್ ಮಾಡಿದ್ದೀವಿ. ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರನ್ನು ಅಪೋಸ್ ಆದರು. ಅಂದರೆ 9ಗೆ ಅವಿರೋಧ ಆಯ್ಕೆಯಾಗಿ ಇನ್ನು 7 ಸ್ಥಾನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತಾ ಇದಾವೆ. ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ನ ಗೆಲ್ಸೋಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ. ಮತ್ತೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು, ನಾವು ಜೊಲ್ಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ, ನಾವು 12 ಸೀಟ್ ಗೆಲ್ತು ಹೇಳಿದ್ವಿ. ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ. ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗಿಬಿಟ್ಟು ನಮ್ಮ ಬಹುಮತ ಆಯ್ತು. ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಕ್ಕಾಗ್ತೈತಿ ಗೆದ್ಕೊಂಡು ಅಂದ್ರೆ ಆಡಳಿತ ಮಾಡಿ ಇನ್ನೂ ಗಟ್ಟಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮುಂದಿನ 5 ವರ್ಷ ನಮ್ಮ ಗುರಿ ಅಂದ್ರೆ DCC ಬ್ಯಾಂಕ್ ನಾವು ಎಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ DCC ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಇವ್ರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿ ಇಟ್ಕೊಂಡು ನಾವು ಒಳ್ಳೆಯ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಗೆ ಅವಿರೋಧ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ತಮ್ಮ ಮಾಧ್ಯಮ ಮುಖ ಅನಂತ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಇನ್ನು ತಾವೇನು ಕೇಳೋದು ಕೇಳಿ. ಪ್ರಕಾಶ್ ಹುಕ್ಕೇರಿ ಅವರು ನಮ್ದು ಯಾವುದು ಬಣ ಅಲ್ಲ ಅನ್ನುವಂಥದ್ದನ್ನು ಹೇಳಿರುವುದು. ಈಗ ಪ್ರಮಾಣ ಪತ್ರ ತಗೊಳಕ್ ಬಂದಿದ್ವಿ, ನಾವು ಯಾರು ಬಣನೂ ಅಲ್ಲ, ಸ್ವತಂತ್ರವಾಗಿ ನಿಂತಿದ್ವಿ, ಸ್ವತಂತ್ರವಾಗಿ ಗೆದ್ದು ಬಂದಿದ್ವಿ. ಯಾರಿಗೂ ನಾವು ನಾಮಿನೇಷನ್ ಬೇಡ ಅಂತ ಯಾರಿಗೂ ಹೇಳಿಲ್ಲ. ನಾವು ಈಗ ನಾವು ನಾಮಿನೇಷನ್ ಮಾಡಕ್ಕೆ ಬಂದಿದ್ದರೆ ನಮ್ಮ ಚಿಕ್ಕೋಡಿ ಸಂಬಂಧ ಇಲ್ಲ. ಅದು ಉಸ್ತುವಾರಿ ಸಚಿವರು ಪ್ರಭಾಕರ್ ಕೋರೆ ಅವರು ಕೂಡಿ ಮಾಡಿದಾರೆ ಇದು. ಸೊ ಇವತ್ತು ನಾವು ಅದ ಸ್ಟ್ಯಾಂಡ್ ಇದೆ ನಮ್ಮದು. ನಾವು ಹೇಳ್ತಲ್ಲ ರೀ, ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ 13 ಗುಂಪೊಳಗೆ 7 ಜನ ಕ್ಲಿಯರ್ ಕಟ್ ನಮ್ಮದಾದಂಥ ಪ್ಯಾನಲ್ದಿಂದ ಆಯ್ಕೆ ಆಗಿದ್ದಾರೆ. ರಾಜು ಕಾಗೆ ಅವರು ಯಾವ ಥರ ವಿರೋಧ ಆಯ್ಕೆ ಆದ್ರೆ ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ನಾನು. ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ದಿತ್ತು. ಅವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಕೋರೆ ಅವರು ಕೂಡಿ ಅವರಿಗೆ ಇಲೆಕ್ಷನ್ ನಿಲ್ಲಿಸಿದ್ರು. ನಾವು ಯಾರೂ ಅವ್ರಿಗೆ ಇಲೆಕ್ಷನ್ ನಿಲ್ಲಿಸಿರ್ಕಲ್ಲ. ನಾವು ಅದ್ರ ಬಗ್ಗೆ ನಮ್ಮ ಗುಂಪು ಅಲ್ಲ ಅಂತ ನಾವು ಮೊನ್ನೆ ನಮಗೆ ಸಂಬಂಧ ಇಲ್ಲ ತಿಳಿದು ಇವತ್ತು ಹಾಗೆ ಹೇಳ್ತಾರೆ. 19 ನಂತರ ನೋಡೋಣ ಅದು ಮುಂದೆ. ರಾಮಪಟ್ಟಣ ಅವರು ರಾಮದುರ್ಗದಿಂದ ವಾಪಸ್ ತಗೊಂಡಿದ್ದಾರೆ. ಸೋತ್ರೆ ಮತ್ತೆ ನನಗೆ ಮಂತ್ರಿಗಿರಿ ಕೊಡಂಗಿಲ್ಲ, ಅಸಹ್ಯ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ನೀವು ವಾಪಸ್ ತಗೊಂಡಿದ್ದೀವಿ ಅನ್ನುವಂಥದ್ದು ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಅವರೇ ಹೇಳಿದ್ರಿ ಸಿಗೋದೈತಿ, ಸೋತ್ರೆ ಮತ್ತೆ ಸಿಗಂಗಿಲ್ಲ ಅನ್ನೋ ಕಾರಣಕ್ಕಾಗಿ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ನನಗೆ ಗೊತ್ತಿಲ್ಲ ಅವ್ರು ಅಶೋಕ್ ಪಟ್ನಾಯಕ. ನಾವು ಮಧ್ಯಾಹ್ನ ಇಲ್ಲಿ ಪ್ರೆಸ್ ಮಾಡೋದ್ನಾಗ ಅವ್ರು ಬಂದಿದ್ರು ಅಂತ ಹೇಳಿ. ಸೊ ಅವ್ರು ಯಾಕೆ ಹಿಂದೆ ತಗೊಂಡ್ರಿ ನಮ್ಗೆ ಗೊತ್ತಿಲ್ಲ ರೀ. ನಮ್ಮದು ರಾಮದುರ್ಗಲ್ಲಿ ಅಲ್ಲ, ನಮಗೆ ಶ್ರೀಕಾಂತ್ ಡವನ್ ಅವ್ರು ನಮ್ಮ ಕ್ಯಾಂಡಿಡೇಟ್ ಅದಾರ ರೀ. ನಾವು ನಾಳೆ ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ. ನಮ್ಮ ಅಭ್ಯರ್ಥಿನ ಗೆಲ್ಸೋಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಗೊತ್ತಿಲ್ಲ ನಮಗೆ, ಯಾಕಂದ್ರೆ ಅವ್ರು ಯಾರಿಗೆ ಇಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಕ್ಯಾಂಡಿಡೇಟ್ ಡವನ್ ಇದ್ದಾರೋ, ನಮ್ಮ ವೋಟರ್ಸ್ನು ನಾವು ನಾಳೆ ಚುನಾವಣೆ ಮಾಡ್ತೀವಿ. ಸೀರಿಯಸ್ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸೋಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲ, ಕೆಲವೊಂದು ಜನ ಹೋಗ್ತಾರೆ ಈಗ, ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿ ಬಂದಲ್ಲ ರೀ. ಕೆಲವೊಂದು ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮ್ಯಾಗೆ ಪೊಲಿಟಿಕಲ್ ಪ್ರೆಷರು, ಒತ್ತಡ ಎಲ್ಲ ಬರ್ತಾವೆ. ಅದಕ್ಕೆ ಕೆಲವೊಂದು ಜನ ಟೂರ್ ನಾಳಿದ್ದು ಮಾಡ್ತಾರೆ. ಅದು ಯಾಕಂದ್ರೆ 18ಕ್ಕೆ ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾರೆ. ಒಟ್ಟು ಎಲ್ಲರೂ ಆಸೆದು ಏನು ನಾವು ಬಹುಮತಕ್ಕೆ ರೀಚ್ ಆಗಬೇಕಂತ ಆಗಿದ್ದೀವಿ. ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲ, ಈಗ ನೋಡಿರಿ, ನಮ್ಮದು 7 ಸೀಟ್ ಕ್ಲಿಯರ್ ಮೆಜಾರಿಟಿ ಆಗಿದ್ದು ನಮ್ಮದು. ಇನ್ನೂ ಹತ್ರವಾಗಿ 5 ಸೀಟ್ ಗೆಲ್ಬೇಕಂತ ನಮ್ಮ ಪ್ಲ್ಯಾನ್ ಇದೆ. ಆ ಗೆಲ್ಲಕ್ಕೆ ಏನು ಮಾಡ್ಬೇಕು ನಾವು ಮಾಡ್ತೀವಿ. ಅದು ಇವತ್ತು ನೋಡ್ರಿ, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು, ನಾನು, ಗೋಕಾಕ್ MLA ರಮೇಶ್ ಜಾರಕಿಹೊಳಿ ಎಲ್ಲ ಡೆಲಿಗೇಟರ್ 75 ಜನ ಡೆಲಿಗೇಟರ್ 85 ಜನ ಡೆಲಿಗೇಟರ್ ITC ಹೋಟೆಲ್ ಬಂದಾಗ ಅಷ್ಟು ಜನ ಕೂಡಿ ಭಾಷಣ ಮಾಡಿದ್ವಿ. ಯಾಕಂದ್ರೆ ಉತ್ತಮ್ ಪಾಟೀಲ್ ಅವ್ರು ಏನು ಹೇಳ್ತಿದ್ರಿ, ಸತೀಶ್ ಜಾರಕಿಹೊಳಿ ನಂಗೆ ನಿಲ್ಲ ಅನ್ನತ್ತಿದ್ರಿ. ಇವತ್ತು ಸತೀಶ್ ಜಾರಕಿಹೊಳಿ ಸ್ಟ್ಯಾಂಡ್ ಕ್ಲಿಯರ್ ಮಾಡಿರಿ. ಯಾಕಂದ್ರೆ ನಾವು ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಜೊತೆಗೆ
ನಾವು ಅವ್ರಿಗೆ ಮಾಡಬೇಕು, ನೀವು ಮಾಡ್ಬೇಕು ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ನಿಪ್ಪಾನಿದು ಏನೂ ಸಮಸ್ಯೆ ಇಲ್ಲ, ನಮ್ಮ ಸೀಟ್ ನಾವು ಗೆಲ್ಕೋತೀವಿ ರೀ. ಇವತ್ತು ಸತೀಶ್ ಜಾರಕಿಹೊಳಿ ಸ್ವಂತ IT ಸ್ಟುಡಿಯೋದಾಗ ಕ್ಲಿಯರ್ ಮಾಡಿದ್ದಾರೆ. ಮೋಸ್ಟ್ಲಿ ವೀಡಿಯೋ ಕ್ಲಿಪ್ಪು ಸಿಗ್ಬೋದು ನಿಮಗೆ ರೀ. ಅವರು ನಾವು ಯಾವ ಕಾರಣಕ್ಕೂ ಅವ್ರು ನಿಲ್ಬೇಡತ್ತಿದ್ದು ಅವ್ರು ನಿಂತರು. ನಮ್ಮ ಏನು ಸಪೋರ್ಟ್ ಐತೆ ನಮ್ದು ಇಡೀ ಫ್ಯಾಮ್ಲಿದು ಅನ್ನ ಸಾಬ್ ಜೊಲ್ಲೆ ಅವ್ರು ನಿಂತ್ಕೇಸಿ ಅವ್ರು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ಅವ್ರು 100ಕ್ಕೆ 100 ಗೆಲ್ಲುತ್ತಾರೆ ರೀ. ಅಲ್ಲ, ಹುಕ್ಕೇದು ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ನಿಲ್ಸಿದ್ವಿ ರೀ. ಭಾಳ ಸೀರಿಯಸ್ ಆಗಿ ಇಲೆಕ್ಷನ್ ಮಾಡ್ತಾಯಿದ್ದೀವಿ. ನಾವು ಗೆಲ್ಲಬೇಕಂತ ಎಲ್ಲ ಪ್ರಯತ್ನ ಮಾಡ್ತೀವಿ. ಫೈನಲ್ ಡಿಸಿಷನ್ ಮತದಾರ ಏನು ನಿರ್ಣಯ ಕೊಡ್ತಾರೆ ನಿರ್ಣಯ ಸ್ವೀಕಾರ ಮಾಡ್ತೀವಿ. ರಾಯಬಾಗದಲ್ಲಿ ನಮ್ಮ ಅಪ್ಪಸಾಬ್ ಕುಲಗಡೆ ಅಧ್ಯಕ್ಷರು ಚುನಾವಣೆ ಮಾಡ್ತಾಯಿದ್ದಾರೆ. ಆ ಕಡೆಯಿಂದ ಒಬ್ಬರು ನಿಂತರು. ಅಲ್ಲಿ ಅಂದ್ರೆ ನಮ್ಮದು ಏನೂ ಸಮಸ್ಯೆ ಇಲ್ಲ, ಅದನ್ನು ಸೀಟ್ ನಾವು ಗೆಲ್ಕೋತೀವಿ. ಇದೆ ರೀ, ಇದೆ. ಅಲ್ಲ ಇಲ್ಲಿ ಚುನಾವಣೆ ಒಂದು ಸಲ DCC ಮ್ಯಾಗ ಒಂದು ಓಟಲ್ಲಿ ಗೆದ್ದದ್ದು ಉದಾಹರಣೆ ಭಾಳ ಅದಾವ್ರೆ. ಅದೇನು ಒಂದು ಓಟ ಐತೆ ಅಂದ್ರೆ ಏನು ಹಂಗೆ ತಿಳ್ಕೊಳಂಗಿಲ್ಲ. ನಾವೆಲ್ಲ ವಿಕ್ರಮ್ ಇನಾಮ್ದವ್ರನ್ನ ಗೆಲ್ಸಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ, ಸಕ್ಸಸ್ ಆಗ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಎರಡೂ ಸೀಟ್ ನಿಮ್ಮ ಬಣಕ್ಕೆ ಸೇರಿದ್ವಾ ಹೆಂಗೆ ಸರ್? ವಿಕ್ರಮ್ ಇನಾಮ್ದಾರ್ದು ಅಷ್ಟನ್ನ ಹೇಳವ್ರೆ, ಉಳಿದದ್ದು ನನಗೆ ಸಂಬಂಧ ಇಲ್ಲ. ಅಲ್ಲ, ನಿಮಗೆ ಮೊದಲು ಹೇಳಿನ ರೀ, ಅತನಿ ಕಾಗವಾಡ ನಾವು ಚಿಕ್ಕೋಡಿ ನಮಗೆ ಅಂದ್ರೆ ಸಂಬಂಧ ಇಲ್ಲ. ಆದರೆ ಇವತ್ತು ಉಸ್ತುವಾರಿ ಸಚಿವರು ನಮಗೆ ಡೈರೆಕ್ಷನ್ ಕೊಟ್ಟರು, ನೀವು ಶ್ರೀಮಂತ್ ಪಾಟೀಲ್ ಅವ್ರಿಗೆ ಶ್ರೀನಿವಾಸಕ್ಕೆ ಕನ್ವಿನ್ಸ್ ಮಾಡಿ ತಗಿಸಿ ರಾಜು ಕಾಗೆಗೆ ನೀವು ಅವಿರೋಧ ಮಾಡ್ಬೇಕು ಅಂದದಕ್ಕೆ ನಾವು ಶ್ರೀಮಂತ್ ಪಾಟೀಲ್ನ ಅಥವಾ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಹಿಂದೆ ತಕ್ಕೋರಿ, ಮುಂದೆ 5 ವರ್ಷ ಬಿಟ್ಟು ನಿಮಗೆ ಅವಕಾಶ ಬೇಕಾದ್ರೆ ಮಾಡೋಣ ಅಂತೇಳಿ ಅವ್ರೇನು ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜು ಕಾಗೆ ಅವ್ರು ನಾವಿರೋದು ಆಯ್ಕೆ ಮಾಡಿದ್ವು. ಅದು ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತುವಾರಿ ಸಚಿವರು ಕ್ಯಾಂಡಿಡೇಟ್. ಈಗ ಒಟ್ಟು 1000ಕ್ಕೆ ಮತ್ತು ನಮ್ಮ ಬಹುಮತ ಆಗೈತೆ ರೀ. ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೋತು ಫೈನಲ್ ಅಲ್ರಿ. 19 ಅಲ್ಲಲ್ಲ 19 ಆದ ನಂತರ ರೀ, ಅಕ್ಟೋಬರ್ 19 ಆದ ನಂತರ 15 ದಿವಸ ಒಳಗೆ ಮಾಡ್ಬೇಕಂತ ಅದಕ್ಕೊಂದು ಕಾನೂನು ಇದೆ. ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಮಂತ್ ಎಂಡು ಅಥವಾ ನವಂಬರ್ 1st ವೀಕ್ ಮಾಡ್ತೀವಿ. ಅದಕ್ಕೆ ತಮ್ಮ ಮುಖಾಂತರ ನಮ್ಮೆಲ್ಲ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ, ನಮಗೆ ಬೇಕಾದವ್ರಿಗೆ ಹೇಳ್ತೀವಿ, ಬೇಡದವ್ರಿಗೆ ಹೇಳ್ತೀವಿ. ಬಹುಮತ ಆಗಿದೆ, ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ಗೆ ಓಟ್ ಹಾಕಿದ್ರೆ ವಿನಂತಿ ಮಾಡ್ಕೊತಾರೆ. ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಹೊರಗಡೆ ಚರ್ಚೆ ನಡೆದಿರ್ತೇನೆ, ಈಗ ಲಿಂಗಾಯತರ ಹೆಸರನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ. ಕಡೆ ಗಳಿಗೆಯಲ್ಲಿ ಒಪ್ಲಿಲ್ಲ ಅಂತೇಳಿ ಅಮರನಾಥ್ ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಚರ್ಚೆ ನಡೀತಾ ಇದೆ. ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ರೀ. ನಾನು ಮೊನ್ನೆ ಹೇಳಿದೆ ನಿಮಗೆ, ಈಗೆಲ್ಲ ಇಷ್ಟು ಮೀಡಿಯಾ ಇದ್ರಿ, ಇಷ್ಟು ಜನ ಅದಾರು, ಸುಳ್ಳು ಹೇಳೋಕ್ಕಾಗೋದಿಲ್ಲ. ನೋಡಿ, ನಾವು ಹೇಳಿದ್ದು ರಾಹುಲ್ ಜಾರಕಿಹೊಳಿ ಇರ್ಬೋದು, ಅಮರನಾಥ್ ಜಾರಕಿಹೊಳಿ ಬಂದರತ್ ನಿನ್ನೂ ಇದೆ. ಯಾವ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ನಮಗೆ ಲಾಂಗ್ ರನ್ ರಾಜಕಾರಣ ಮಾಡಬೇಕೈತಿ. ಬರೀ DCC ಬ್ಯಾಂಕ್ ಒಂದೇ ನಮ್ಮ ಏಮಲ್ಲ, ಇನ್ನೂ ಭಾಳ ರಾಜಕಾರಣ ಮಾಡಬೇಕೈತಿ. ನಾವು ಲಿಂಗಾಯತ ಸಮಾಜಕ್ಕೆ ಅಂದರೆ ಲಿಂಗಾಯತ ಸಮಾಜವ್ರಿಗೆ ಅಧ್ಯಕ್ಷ ಮಾಡ್ತೀವಿ. 100ಕ್ಕೆ 100 ಈ ಥರ ಏನೂ ಸಮಸ್ಯೆ ಇಲ್ಲ. ನಮ್ಮ ವಿರೋಧಿಗಳು ಕೆಡ್ಸೋಕೆ ಎಲ್ಲ ಅಪಪ್ರಚಾರ ಮಾಡ್ತಾರೆ ರೀ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಉದಾಹರಣೆ ಹಾಲು ಮತ್ತು ಸಮಾಜದ ಸೀಟ್ ಒಂದಿತ್ತು, ಅದನ್ನು ಕಳೆದ್ರ್ಯಾರ್ರಿ, ಹಿಂದಿನ ಅಧ್ಯಕ್ಷರು ಕಳೆದ್ರೆ, ನಾವು ಕಳೆದಿಲ್ಲ. ಇಡೀ ಕುರುಬರ ಸಮಾಜ ಒಂದು ಸೀಟ್ ಖಾಯಂ ಇರ್ತಿತ್ತು ಇಲ್ಲಿ ಅಂದರೆ DC. ಅದನ್ನೆಲ್ಲ ರದ್ದು ಮಾಡಿ ಕಳೆದ ಕೇಸಿ ಈಗ ಸೀಟ್ ಕೊಟ್ಟಿರ್ತಾರೆ. ಆದರೂ ನಾವು ಹಾಲು ಮತ್ತು ಸಮಾಜಕ್ಕೆ ಪ್ರಾಮಿಸ್ ಮಾಡಿದ್ವಿ, ಮುಂದಿನ ಬೋರ್ಡೊಳಗೆ ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ, ನಾವು ಯಾವುದೋ ರೂಪದಾಗ ತರ್ತೀವಿ ಅಂದ್ರೆ ನಾವು ಎಲ್ಲನೂ ಕರ್ಕೊಂಡು ಹೊಂಟಿದ್ವಿ. 100ಕ್ಕೆ 100 ನಾವು ಲಿಂಗಾಯತ ಸಮಾಜ ಅಧ್ಯಕ್ಷ ಬಿಟ್ಟು ಬೇರೆ ಯಾರೋ ಮಾಡಿದ್ರೆ ನಮ್ಮ ವೈರಿಗಳು ಇನ್ನೂ 10 ಏನು ಹೆಸರು ಕೆಡಿಸೋ ನಾವು ತಲೆ ಕೆಡಿಸೋದಲ್ಲ. ಧನ್ಯವಾದ ಎಲ್ಲರಿಗೂ. ಕೈ ಮಾಡಿಲ್ಲ ಡೈರೆಕ್ಟ್. चिक्कोडी मतदारसंघातून आमदार गणेश हुक्केरी यांनी उमेदवारी अर्ज दाखल केला होता. त्यावेळी मंत्री सतीश जारकिहोळी आणि केएलई संस्थेचे कार्याध्यक्ष डॉक्टर प्रभाकर कोरे यांनी हुक्केरी यांना पाठिंबा दर्शवला. त्यामुळे आम्ही त्यांच्याविरुद्ध उमेदवार न उभा करता ते बिनविरोध निवडून आले आहेत. त्यामुळे तेही आमच्या गटाचाच भाग असतील, असेही त्यांनी स्पष्ट केलं. विनोद कोलकार, KMM मराठी, बेळगाव.